ಮಹಿತರುಜುಗಣ ಕೊಂದೆ ಪರಮೋತ್ಸಾಹ ವಿವರ್ಚಿತವೆಂಬ ದೋಷವು ವಿಹಿತವೇ ಸರಿ ಇದನು ಪೇಳದೆ ಮುಕ್ತ ಬ್ರಹ್ಮರಿಗೆ. ಬಹುದು ಸಾಮ್ಯವು ಜ್ಞಾನ ಭಕುತಿಯು ದ್ರುಹಿಣದರ ಪರ್ಯಂತ ವೃದ್ಧಿಯು ಬಹಿರುಪಾಸನೆಯುಂಟ ನಂತರ ಬಿಂಬ ದರ್ಶನವು. ಅಜ್ಞಾನಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ ಪೂರ್ಣ ಸರ್ವಗುಣೈ ಕಾರಣಂ ಅನಾದ್ಯಂತಂ ಸುರೇಶಿತುಃ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕಲ್ಪಸಾಧನಾ ಸಂಧಿ ಪದ್ಯ 34. ಮಹಿತ ರುಜುಗುಣ ಕೊಂದೆ ಪರಮೋತ್ಸಾಹ ವಿವರ್ಜಿತವೆಂಬ ದೋಷವು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಚಾರ್ಯರು ರುಜುಗಣದವರ ವಿಚಾರವನ್ನು ತಿಳಿಸುತ್ತಾರೆ. ಭಗವತ್ ಸಂಕಲ್ಪಾನುಸಾರ ಅಸೃಜ ಜೀವರಾಶಿಯಿಂದ ಬ್ರಹ್ಮ ಪದವಿಗೆ ಸಾಧನ ಮಾಡುವ 200 ಮಂದಿ ರುಜುಗಳು ಸೃಷ್ಟಿಗೆ ಬರುತ್ತಾರೆ. ಇವರೆಲ್ಲರೂ ಜಾತಾಪರೋಕ್ಷಿಗಳು. ಇವರು ಪರಮ ಪೂಜ್ಯರಾದ್ದರಿಂದ ಮಹಿತರೆಂದು ಕರೆದಿದ್ದಾರೆ. ಈ ಗಣದಲ್ಲಿ ಪೂರ್ವಾರ್ಧ 100 ಮಂದಿ ರುಜುಗಳು ಮತ್ತು ಉತ್ತರಾರ್ಧ ಉಳಿದ 100ನೇಯ ರುಜುಗಳು ಎಂದು 2 ಪ್ರಕಾರ. ಪೂರ್ವಾರ್ಧ ಗಣದಲ್ಲಿ 100ನೇಯ ರುಜುವು ಸಾಧನಾ ನಂತರ 101ನೇಯ ಉತ್ತರಾರ್ಧದ ಪ್ರಥಮ ಪದವಿಗೆ ಬಂದು ಕಲ್ಕಿ ಎಂದು ಕರೆಸುವನು. 101ನೇಯ ಬ್ರಹ್ಮಕಲ್ಪದ ರುಜು ಪದದಿಂದ ಆರಂಭಿಸಿ 199ನೇಯ ವಾಯು ಪದವಿ ಪರ್ಯಂತ ಆ ರುಜುವಿಗೆ ಪ್ರತಿ ಬ್ರಹ್ಮಕಲ್ಪದಲ್ಲೂ ಜ್ಞಾನ ಆನಂದಾದಿ ಗುಣಗಳು ಕ್ರಮಕ್ರಮವಾಗಿ ಸ್ವರೂಪಗತ ಅಭಿವ್ಯಕ್ತವಾಗಿ ವೃದ್ಧಿಯಾಗುತ್ತಾ ಹೋಗುವವು. ಕೊನೆಯಲ್ಲಿ 200ನೇಯ ಬ್ರಹ್ಮಕಲ್ಪದಲ್ಲಿ ಬ್ರಹ್ಮ ಪದವಿಯನ್ನು ಹೊಂದಿ ಜೀವರುಗಳು ವಿವಿಕ್ಷಾ ಪೂರ್ಣವಾಗುವುದು. ಈ ಪೂರ್ಣತೆ ಹೊಂದುವುದರಿಂದಲೇ ಬ್ರಹ್ಮನೆಂಬ ಹೆಸರು. ಬ್ರಹ್ಮ ಪದವಿಗಿಂತ ಮುಂಚಿತವಾದ ರುಜುಪದಸ್ಥರಿಗೆ ಬ್ರಹ್ಮದೇವರಿಗಿರುವಷ್ಟು ಪೂರ್ಣ ಪ್ರಮಾಣದಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಾದಿ ಸಕಲ ಗುಣಧರ್ಮಗಳು ಅಭಿವ್ಯಕ್ತವಾಗಿರುವುದಿಲ್ಲ. ಒಂದೊಂದು ಕಲ್ಪದಲ್ಲೂ ಅಭಿವ್ಯಕ್ತವಾಗುತ್ತಾ 200ನೇಯ ಕಲ್ಪದಲ್ಲಿ ಪೂರ್ಣಗೊಳ್ಳುವವು. ಈ ದೃಷ್ಟಿಯಿಂದ ಉಳಿದ ರುಜುಗಳಿಗೂ ಬ್ರಹ್ಮನಿಗೂ ಸಾಮ್ಯದಲ್ಲಿ ವ್ಯತ್ಯಾಸವಿರುವುದು. ಬ್ರಹ್ಮನಿಗೂ ಮುಕ್ತ ಬ್ರಹ್ಮರಿಗೂ ಸಾಮ್ಯ ವ್ಯತ್ಯಾಸ ಉಂಟು. ಪದವಿ ವ್ಯತ್ಯಾಸದಂತೆ ಸಾಮ್ಯವೂ ವ್ಯತ್ಯಾಸವೂ ಇದೆ. ಇದು ರುಜುಗಳಿಗೆ ದೋಷವೆನಿಸುವುದಿಲ್ಲ. ಈ ಸಾಮ್ಯ ವ್ಯತ್ಯಾಸ ಭೇದ ದೋಷವು ಬಾಧಕವಲ್ಲ. ಅವರ ಸಾಧನೆಗೆ ಅದು ವಿಹಿತವೇ ಆಗಿದೆ. ಇದಕ್ಕೆ ಪ್ರಮಾಣ ಅನಾದಿ ಕಾಲತಃ ಸರ್ವೇ ದೋಷಹೀನ ಗುಣಾಧಿಕಃ ರುಜೂನಾಮೇಕ ದೋಷಸ್ತಿ ಪರಮೋತ್ಸಾಹವರ್ಜನಮಿತಿ ಇತಿ ಸತ್ತತ್ವರತ್ನಮಾಲೋಕ್ತೆ. ಅಂದರೆ ಈ ಸಾಮ ವ್ಯತ್ಯಾಸವು ರುಜುಗಳಿಗೆ ಅನಾದಿ ಕಾಲದಿಂದ ಇದೆ. ಮುಕ್ತಿಯ ಸಲುವಾಗಿ ಪರಮೋತ್ಸಾಹವಿಲ್ಲದಿರುವುದೊಂದಿಗೆ ಈ ಒಂದು ಧರ್ಮ. ಈ ಧರ್ಮವು ರುಜುತ್ವಕ್ಕೆ ವಿರೋಧಿಯಲ್ಲ. 200 ಮಂದಿ ರುಜುಗಳು ಸಮಾನ ಸ್ಕಂದರೆ ಪದವಿ ಪ್ರಯುಕ್ತ ನ್ಯೂನಾಧಿಕ ಉಳ್ಳವರಾಗಿರುತ್ತಾರೆ. ಈ ರೀತಿಯ ಉತ್ಸಾಹ ಅಧಿಕ್ಯ ಜ್ಞಾನ ಭಕ್ತಿ ವೈರಾಗ್ಯಗಳ ಅಭಿವೃದ್ಧಿಯು ಬ್ರಹ್ಮ ಪದವಿ ಪರ್ಯಂತ ಇರುವುದು. ದ್ರುಹಿಣ ಪದ ಪರ್ಯಂತವಾಗಿಯೂ ರುದ್ರಾದಿಗಳಂತೆ ರುಜುಗಣಸ್ಥರಿಗೆ ಜ್ಞಾನ ತಿರೋಧಾನವಿಲ್ಲ. ಎಲ್ಲರೂ ಅತಿರೋಹಿತ ವಿಮಲ ವಿಜ್ಞಾನಿಗಳು. ಸ್ಥೂಲ ದೇಹಗತ ಬ್ರಹ್ಮಾಂಡಗತ ಬಹಿರುಪಾಸನೆ ಅವರಿಗೆ ಸರ್ವತ್ರ ಉಂಟು. ನಂತರ ಬಿಂಬ ದರ್ಶನ ಭಾಗ್ಯ ಎಂದು ಶ್ರೀ ಜಗನ್ನಾಥದಾಚಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.